ಸಿಪಿಐ ಬಂದಾಗ ನಿಮ್ಮವ್ರನ್ನ ಮಾಡಿ, BSP ಬಂದಾಗ ನಿಮ್ಮವ್ರನ್ನ ಮಾಡಿ ಅಂತ ಹೇಳ್ತಾರ. ಆದರೆ ಶತಮಾನಗಳಿಂದ ಕಾಂಗ್ರೆಸ್ ಹುಟ್ಟಿನಿಂದ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ಸಿಗೆ ಹುಟ್ಟು ಹಾಕಿ ಬಂದಂಥ ದಲಿತ ಸಮುದಾಯದ ನಾವು ಲೀಡರು, ನಮ್ಮ ಶಾಸಕರಿಗೆ, ನಮ್ಮ ಹಿರಿಯರಿಗೆ ಯಾಕೆ ನೀವು ಸಚಿವ ಸ್ಥಾನ ಕೊಡಲಿ ಮೀಸಲು ಕೊಡ್ತಾ ಇದ್ದೀರಿ? ಆದರೆ ನೀವು CM ಸ್ಥಾನ ಕೊಡಬೇಕಾಗಿತ್ತು, ಅದು ಕೂಡ ತಪ್ಪಿತೆ, ಸರಿ, ಅದನ್ನು ಒಪ್ಕೊಳ್ಳೋಣ. ಆದ್ರೆ ಇವ್ರ ಕಡೆದೇ ಮನಿ ಹಾಕಿಸಿ ನಮ್ಮನ್ನೆಲ್ಲ ಸುಮ್ ಕುಡಿಸಿ ಹಿರಿಯ ಶಾಸಕರನ್ನ HC ಮಾದೇವಪ್ಪರನ್ನ ಕಡೆಗಣಿಸಿದ್ದು ಇದು ಬಹಳಷ್ಟು ಇದು ಅವಮಾನ. ಇಡೀ ಈ ದಲಿತ ಸಮುದಾಯಕ್ಕೆ ಮಾಡಿದಂಥ ಅನ್ಯಾಯ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಮಾಡಿದಂಥ ಅನ್ಯಾಯ. ಹೀಗಾಗಿ ಬುದ್ಧ ಬಸವ ಅಂಬೇಡ್ಕರ್ ಒಂದು ನೆಲಗಟ್ಟಿನ ಮೇಲೆ, ಸೈದ್ಧಾಂತಿಕ ನೆಲಗಟ್ಟಿನ ಮೇಲೆ ಇರ್ತಕ್ಕಂಥ ಈ ಪಕ್ಷದಲ್ಲಿ ಅನೇಕ ನಮ್ಮ ಹಿರಿಯ ಹೋರಾಟಗಾರರನ್ನ, ಹಿರಿಯ ದಲಿತ ಚಳವಳಿಯ ನಾಯಕರನ್ನ ಒಂದುಗೂಡಿಸ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ HC ಮಾದೇವಪ್ಪರನ್ನ ರಾಜ್ಯದ ಸಚಿವ ಸಂಪುಟದಿಂದ ಕೈ ಬಿಟ್ಟಿದ್ದಾಗಿತ್ತಂದ್ರೆ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಒಂದು ತೆರವಾದಂಥ ಸ್ಥಾನಕ್ಕೆ ಇವತ್ತು ನೂತನ ಸಾರಥಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ಹಿರಿಯ ನಾಯಕರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿದ್ದು ಇದು ಬಹಳಷ್ಟು ಈ ಒಂದು ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಶೋಷಿತ ಸಮುದಾಯಗಳಿಗೆ ಒಂದು ದೊಡ್ಡ ಅವಮಾನ ಮಾಡಿದ್ದಾರೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಸನ್ಮಾನ್ಯ HC ಮಾದೇವಪ್ಪನವರು ಈ ಹಿಂದೆ ಬಸವನಗುಡಿ ಬೆಂಗಳೂರಿನಲ್ಲಿ ದಲಿತರು ಏನು ದಲಿತ ಸಂಘಟನೆಗಳು ನಮ್ಮಲ್ಲಿ ಒಳಜಗಳ ಸ್ವಾರ್ಥ ಗುಂಪುಗಾರಿಕೆಯಿಂದ ವಿಭಾಗವಾಗಿದ್ದವು, ಅಂಥವುಗಳನ್ನು ಒಂದುಗೂಡಿಸಿ ಒಂದು ಐಕ್ಯತಾ ಸಮಾವೇಶನ ಮಾಡುವುದರ ಮುಖಾಂತರ ರಾಜ್ಯದಲ್ಲಿ ದಲಿತರ ಶಕ್ತಿ ಏನೆಂಬುದನ್ನು ತೋರಿಸಿಕೊಟ್ಟಂತಹ ಒಂದು ಮಹಾನ್ ನಾಯಕರಾಗಿರ್ತಕ್ಕಂಥ HC ಮಾದೇವಪ್ಪನವರು ಹಾಗೂ ಅನೇಕ ಜಾರಕಿಹೊಳಿ ಸಾಹೇಬರಾಗಲಿ, ಖರ್ಗೆ ಸಾಹೇಬರಾಗಲಿ ಹಾಗೂ G ಪರಮೇಶ್ವರ್ ಸಾಹೇಬರಾಗಲಿ ಇಂಥ ಅನೇಕ ನಮ್ಮ ಹಿರಿಯ ದಲಿತ ಶಾಸಕರಿಂದ, ಸಚಿವರಿಂದ ರಾಜ್ಯದ ದಲಿತ ಸಮುದಾಯವನ್ನು ತಮ್ಮ ತಾಳಕ್ಕೆ ತಕ್ಕಂತೆ ನಮ್ಮ ಸಚಿವರು ಶಾಸಕರಿಂದ ಕುಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಹೈಕಮಾಂಡ್ ಏನಿದೆ, ಕಾಂಗ್ರೆಸ್ಸಿನ ಹೈಕಮಾಂಡು, ರಾಜ್ಯ ಮತ್ತು ರಾಷ್ಟ್ರದ ಹೈಕಮಾಂಡ್ ಏನಿದೆ, ಎಲ್ಲ ಹಿರಿಯ ಶಾಸಕರನ್ನ ನಿಮ್ಮ ಸಮುದಾಯವನ್ನು ನಮ್ಮ ವೋಟ್ ಬ್ಯಾಂಕ್ ಆಗಿ ನೀವು ಪರಿವರ್ತನೆ ಆಗಿ ಅಂತ ಹೇಳಿದ ನಮ್ಮ ಹಿರಿಯ ಶಾಸಕರಿಗೆ ನೀವು ಏನು ಕೊಡ್ತಾ ಇದ್ದೀರ, ಡೈರೆಕ್ಷನ್ ಕೊಡ್ತಾ ಇದ್ದೀರಿ. ಆ ಪ್ರಕಾರ HC ಮಾದೇವಪ್ಪನಾಗಲಿ, G ಪರಮೇಶ್ವರ್ ಆಗಲಿ, ಖರ್ಗೆ ಸಾಹೇಬರಾಗಲಿ ಹಾಗೂ ನಮ್ಮ ಜಾರಕಿಹೊಳಿ ಸಾಹೇಬರಾಗಲಿ ನಮ್ಮ ಸಮುದಾಯಕ್ಕೆ, ರಾಜ್ಯದ ಸಮುದಾಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಅದು ನೀವೆಲ್ಲರೂ ಕಾಂಗ್ರೆಸ್ ಇದು ಹಾಕ್ರಿ, ಇಲ್ಲಿ ಜಾತ್ಯತೀತವಾದಂಥ ಒಂದು ಏನೂ ಇದೆ, ಇಲ್ಲಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರನ್ನ ಎತ್ತಿ ಹಿಡಿತಕ್ಕಂಥ ಒಂದು ಇದು ಯಾವುದಾದ್ರು ಇದ್ದರೂ ಅದು ಪಕ್ಷ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷದಿಂದ ನಮ್ಮ HC ಮಾದೇವಪ್ಪನವರು ನಮಗೆ ಕರೆಯನ್ನು ಕೊಟ್ಟಿದ್ದಾರೆ. ಆ ಒಂದು ವಿಚಾರವಾಗಿ ಇವತ್ತು ನಾವು ರಾಜ್ಯದ ಜನತೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದಂತರೂ ಸತ್ಯ. ಅಂದರೆ ಶತಮಾನಗಳಿಂದ ಈ ದೇಶದಲ್ಲಿ ದಲಿತ ಹಿಂದುಳಿದ ಎಲ್ಲ ಅಲ್ಪಸಂಖ್ಯಾತರು ತುಳಿತಕ್ಕೆ ಒಳಗಾದಂಥ ಜನ ನಾವು. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲವಾಗಿ ನಂಬಿದೆ ನಾವು. ದಿವಂಗತ ಇಂದಿರಾ ಗಾಂಧಿ ಅವರು ಕೊಟ್ಟಂಥ ಯೋಜನೆಗಳನ್ನು, ಆ ಯೋಜನೆಗಳ ಒಂದು ಆಧಾರದ ಮೇಲೆ ಅಲ್ಲಿಂದ ಇಲ್ಲಿ ತನಕ ನಮ್ಮ ಪೂರ್ವಜನಿಂದ ನಾವು ಇಲ್ಲಿ ತನಕ ಕಾಂಗ್ರೆಸ್ಸನ್ನು ಬೆಂಬಲಿಸ್ಕೊತಾ ಬಂದಿದ್ದೀವಿ. ಆದರೆ ಬೇರೆ ಬೇರೆ ಪಕ್ಷದ ಒಂದು ಅಧಿಕಾರದಲ್ಲಿದ್ದಾಗ ಇಲ್ಲ ನಿಮ್ಮ ಪಕ್ಷ ಬಂದಾಗ ನೀವು CM ಮಾಡ್ರಿ ನಂತರ ಇವತ್ತೇನು ಅಧಿಕಾರ ಹಂಚಿಕೆ ವ್ಯಾಪ್ತಿಯೊಳಗಡೆ ಮಾನ್ಯ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟು ಈಗ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಹಿರಿಯ ಸಚಿವರನ್ನು ಕೈ ಬಿಟ್ಟು ಅವರಿಗೆ ಅವಮಾನ ಮಾಡಿರುವಂಥ ಕೆಲಸ ಇವತ್ತು ರಾಜ್ಯದಲ್ಲಿ ನಡೀತದೆ. ವಿಶೇಷವಾಗಿ ದಲಿತ ಸಮುದಾಯದ ನಾಯಕರುಗಳು ಇವತ್ತು ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ದಲಿತರ ಏನು ಕಾಂಟ್ರಿಬ್ಯೂಷನ್ ಏನಿತ್ತಲ್ಲ ಅದನ್ನು ಪರಿಗಣಿಸಿದೇ ಮೇಲ್ಜಾತಿ ಎಲ್ಲ ಸಚಿವರಿಗೆ, ಶಾಸಕರುಗಳಿಗೆ ಮಣೆ ಹಾಕಿರುವಂಥದ್ದು ಇಡೀ ದಲಿತ ಸಮುದಾಯಕ್ಕೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂಥ ಅವಮಾನ. ಹಾಗಾಗಿ ಇವತ್ತು ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಐಕ್ಯತಾ ಸಮಾವೇಶ ಅನ್ನುವಂಥದ್ದು ಇಡೀ ರಾಜ್ಯದ ದಲಿತರನ್ನ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನ ಬಸವನಗುಡಿಯಲ್ಲಿ ಸೇರಿಸಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ಮಾಡಿ ಜನಜಾಗೃತಿ ಮಾಡಿರ್ತಕ್ಕಂಥ ದಲಿತ ಸಮುದಾಯದ ಶಾಸಕರುಗಳು ಏನು ನಾಯಕರುಗಳಿದ್ರು ಅವರೆಲ್ಲವನ್ನ ಪರಿಗಣಿಸಬೇಕಾಗಿತ್ತು. ಇವತ್ತು ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರನ್ನು ಕಡೆಗಣಿಸುವಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದೆ. ಹಾಗಾಗಿ ಮಾನ್ಯ ನೂತನವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂಥ DK ಶಿವಕುಮಾರ್ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ. HC ಮಾದೇವಪ್ಪ ಅವ್ರನ್ನ ಸಂಪುಟದಿಂದ ಕೈ ಬಿಟ್ಟು ಅವ್ರನ್ನ ದೂರ ಮಾಡಿದ್ದೇ ಆಗಿದ್ದರಲ್ಲಿ ಕಾಂಗ್ರೆಸ್ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಪೆಟ್ಟನ್ನು ತಿನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು HC ಮಾದೇವಪ್ಪನಂಥವರು ದಲಿತ ಬಲಗೈ ಸಮುದಾಯದ ನಾಯಕರಾಗಿದ್ದು B ಬಸವಲಿಂಗಪ್ಪ ನಂತರ ಇವತ್ತು ಏನಾದರೂ ಸಂವಿಧಾನದ ಆಶಯಗಳಿಗೆ
ಹೋಗೊಟ್ಟು ಸಂವಿಧಾನ ಪೀಠಿಕೆಯನ್ನು ರಾಜ್ಯದ ತುಂಬ ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿದ್ರಲ್ಲಿ ಪ್ರಮುಖರು ಇವತ್ತು ಎಚ್ ಸಿ ಮಹದೇವಪ್ಪನವರು. ಅಂಥ ಹಿರಿಯ ನಾಯಕರನ್ನು ಕಡೆಗಣಿಸಿದ್ದೇ ಆಗಿದ್ದಲ್ಲಿ ನಾವು ಬಹಳ ಉಗ್ರವಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟವನ್ನು ಮಾಡಿ 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡೋದ್ರಲ್ಲಿ ನಾವು ಎರಡು ಮಾತಿಲ್ಲ ಅಂತ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಹಾಗಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಎಚ್ ಸಿ ಮಹದೇವಪ್ಪರನ್ನ ಸಂಪುಟದಲ್ಲಿ ಸೇರಿಸ್ಕೊಂಡು ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ.